ರೀ, ನಮ್ಮ ಮಗು ಕಿವಿ ಚುಚ್ಚೋ ಶಾಸ್ತ್ರಕ್ಕೆ ನಿಮ್ಮ ಕಡೆ ಯಾರ್ಯಾರು ಇದ್ದಾರೋ ಎಲ್ಲರೂ ಕರೆದ್ಬಿಡಿ. ಎಷ್ಟು ಜನ ಆದರೂ ಪರವಾಗಿಲ್ಲ, ತಲೆನೇ ಕೆಡಿಸ್ಕೋಬೇಡಿ. ಯಾಕೆ ಹೇಳಿ, ಈ ಫಂಕ್ಷನ್ ಮಾಡ್ತಾ ಇರೋದು ನಮ್ಮಪ್ಪ ನರಸಿಂಹ. ಅವರು ಈ ಫಂಕ್ಷನ್ನ ಧಾಮ್ ಧೂಮ್ ಅಂತ ಮಾಡ್ತಾರೆ. ಹಾಗೆ ಇನ್ನೊಂದು ವಿಷಯ, ನೀವು ಅನಾವಶ್ಯಕವಾಗಿ ಸಿಲ್ಕ್ ಶರ್ಟು, ಸಿಲ್ಕ್ ಪಂಚೆ ಅಂತೆಲ್ಲ ತೊಗೊಳಕ್ಕೆ ಹೋಗಿ ದುಡ್ಡು ಖರ್ಚು ಮಾಡಬೇಡಿ. ನಮ್ಮಪ್ಪನಿಗೆ ನಿಮಗೂ ಒಂದು ಸೆಟ್ ತರೋದಕ್ಕೆ ಹೇಳಿದ್ದೀನಿ. ಹಾಗೆ ನನಗೂ ಹೊಸ್ದಾಗಿ ಯಾವ ಸೀರೆನೂ ಬೇಡ, ತವ್ರ ಮನೆಗೆ ಹೋಗಿ ಅಮ್ಮಂದೆ ಒಂದು ಸೀರೆನ ತಗೊಬಂದ್ಬಿಡ್ತೀನಿ. ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ದರೆ ನನ್ನ ಹತ್ರ ಕೊಡಿ, ಮಗು ಭವಿಷ್ಯಕ್ಕಾಗತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ, ನಮಗೆ ಯಾವುದು ಉಚಿತವಾಗಿ ಸಿಗುತ್ತೋ ದಯೆ ದಾಕ್ಷಿಣ್ಯ ಇಲ್ಲದೆ ಬಾಚ್ಕೊಬಿಡ್ಬೇಕು. ಯಾವ್ದು ಸಿಗಲ್ಲ ಅದಕ್ಕೆ ಮಾತ್ರ ಖರ್ಚು ಮಾಡಬೇಕು.